Picture yourself waking up to the rising sun, wrapped in a soft veil of fog with the scent of fresh coffee plantations surrounding your villa in a warm embrace. At Vanasya Farm Plots, your mornings start with the fresh aroma of coffee, the crisp mountain air, and the melody of nature's symphony. Nestled in the foothills of the majestic Western Ghats, this 40-acre paradise is designed to blend luxury with nature. Premium amenities meticulously crafted for restaurant, pond, jogging track, badminton and basketball courts, plantation trail. From scenic designs to cozy farm-suitable dining, every moment at Vanasya is crafted for peace, luxury and adventure. Nature's beauty, laughter and pure joy. Book your visit today. ಹಾಯ್ ಫ್ರೆಂಡ್ಸ್, ಇದು ಮಸ್ತ್ಮಗ.com ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಅಮೆರಿಕದ ಸುಪ್ರೀಂ ಲೀಡರ್ ತರ, ಅಧ್ಯಕ್ಷ ಅಲ್ಲ ಕಿಂಗ್ ತರ ಮೆರಿತಾ ಇರೋ ಡೊನಾಲ್ಡ್ ಟ್ರಂಪ್ ಈಗ ತನ್ನ ದೇಶದಲ್ಲೇ ದಂಗೆ ಎದುರಿಸೋ ಪರಿಸ್ಥಿತಿಯನ್ನ ಫೇಸ್ ಮಾಡ್ತಿದ್ದಾರೆ. ಅಮೆರಿಕದ ಲಾಸ್ ಏಂಜಲೀಸ್ನಲ್ಲಿ ಬೃಹತ್ ಪ್ರತಿಭಟನೆ, ಹಿಂಸಾಚಾರ ಭುಗಿಲೆದಿದೆ. ಅಕ್ರಮ ವಲಸಿಗರ ವಿಚಾರಕ್ಕೆ ಜನ ಬೀದಿಗೆ ಧುಮುಕಿದ್ದು ಟ್ರಂಪ್ ಸೇನೆಯನ್ನ ಇಳಿಸೋ ಪರಿಸ್ಥಿತಿ ಬಂದಿದೆ. ಏನಾಗಿದೆ ಅಂದರೆ, ಶುಕ್ರವಾರ ಇಮಿಗ್ರೇಷನ್ ಅಧಿಕಾರಿಗಳು ಲಾಸ್ ಏಂಜಲೀಸ್ನಲ್ಲಿ ದೊಡ್ಡ ರೇಡ್ ಮಾಡಿದ್ರು. ಹಲವಾರು ಅಕ್ರಮ ವಲಸಿಗರನ್ನ ವಶಕ್ಕೆ ಪಡೆದ್ರು. ಆದರೆ ಅಧಿಕಾರಿಗಳ ಈ ಕ್ರಮ ಖಂಡಿಸಿ ನೂರಾರು ಮಂದಿ ಬೀದಿಗಿಳಿದಿದ್ದಾರೆ. ಪ್ರತಿಭಟನೆ ಶುರುವಾದಾಗ ಇದು ಹಿಂಸೆ ರೂಪವನ್ನ ಪಡೆದಿರಲಿಲ್ಲ. ಆದರೆ ಯಾವಾಗ ಟ್ರಂಪ್ 2,000 ನ್ಯಾಷನಲ್ ಗಾರ್ಡ್ಸ್ ಅನ್ನ ನಿಯೋಜಿಸೋಕೆ ಆದೇಶ ಕೊಟ್ಟರು, ಆಗ ರೊಚ್ಚಿಗೆದ್ದಿದ್ದಾರೆ. ಬೀದಿ ಬೀದಿಯಲ್ಲೂ ಕೂಡ ಬೆಂಕಿ ಹಾಕಿ ಪೊಲೀಸ್ ಅಧಿಕಾರಿಗಳ ಮೇಲೆ ಪಟಾಕಿ ಎಸೆದಿದ್ದಾರೆ. ವಾಹನಗಳನ್ನು ಸಾಲಾಗಿ ನಿಲ್ಲಿಸಿ ಸುಟ್ಟು ಭಸ್ಮ ಮಾಡಿದ್ದಾರೆ. ರಸ್ತೆ ತಡೆದು ಆಕ್ರೋಶ ಹೊರ ಹಾಕಿದ್ದಾರೆ. ಎಲ್ಲೆಲ್ಲೂ ಬೆಂಕಿಯ ಹೊಗೆ, ಟ್ರಂಪ್ ವಿರೋಧಿ ಘೋಷಣೆಗಳು ಕೇಳಿ ಬರ್ತಾ ಇದ್ದಾವೆ. ಇತ್ತ ಈ ಹೋರಾಟವನ್ನು ಟ್ರಂಪ್ ಸರ್ಕಾರ ನಿರ್ದಯವಾಗಿ ಹತ್ತಿಕ್ತಾ ಇದೆ. ಅಧಿಕಾರಿಗಳು ಯಾವುದೇ ವಾರ್ನಿಂಗ್ ಕೊಡದೆ ಜನರ ಮೇಲೆ ಅಶ್ರುವಾಯು ಪ್ರಯೋಗ ಮಾಡಿದ್ದಾರೆ. ಪೆಪ್ಪರ್ ಬಾಲ್ಸ್ ಅನ್ನ ಫೈರ್ ಮಾಡಿದ್ದಾರೆ. ಇದು ಜನರನ್ನ ಇನ್ನಷ್ಟು ಕೆರಳಿಸಿದೆ. ಮೊದಲು ಜನರೆಲ್ಲ ದಿಕ್ಕಾಪಾಲಾಗಿ ಹೋಗಿದ್ರು. ಸ್ವಲ್ಪ ಹೊತ್ತಿನ ಬಳಿಕ ಪುನಃ ವಾಪಸ್ಸಾಗಿ ಜನ ಪ್ರತಿಭಟಿಸಿದ್ದಾರೆ. ಲಾಸ್ ಏಂಜಲೀಸ್ನ ಇತರ ಕೆಲ ಭಾಗಗಳಿಗೂ ಈ ಪ್ರತಿಭಟನೆಯ ಬೆಂಕಿ ತಾಗಿದೆ. ಸದ್ಯ ನ್ಯಾಷನಲ್ ಗಾರ್ಡ್, ಡಿಪಾರ್ಟ್ಮೆಂಟ್ ಆಫ್ ಹೋಮ್ ಲ್ಯಾಂಡ್ ಸೆಕ್ಯೂರಿಟಿ ಮತ್ತು ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಒಟ್ಟಾಗಿ ಪ್ರತಿಭಟನೆ ನಿಯಂತ್ರಿಸೋಕೆ ಒದ್ದಾಡ್ತಿದ್ದಾರೆ. ಇಷ್ಟಾದರೂ ಪ್ರತಿಭಟನಾಕಾರರು ಕೇಳ್ತಾ ಇಲ್ಲ. ಟ್ರಂಪ್ ಸರ್ಕಾರ ವಲಸಿಗರ ವಿರುದ್ಧ ಕ್ರಮ ತಗೋಬಾರದು ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಈ ಗಲಭೆಗೆ ಸ್ವತಃ ಟ್ರಂಪ್ ರಿಯಾಕ್ಟ್ ಮಾಡಿ ಅಕ್ರಮ ವಲಸಿಗರಿಗೆ ಸಪೋರ್ಟ್ ಮಾಡ್ತಿರೋರ ವಿರುದ್ಧ ಕಠಿಣ ಕ್ರಮ ತಗೊಳ್ಳಿ ಅಂತ ಹೇಳಿದ್ದಾರೆ. ಅಲ್ಲದೆ ಲಾಸ್ ಏಂಜಲೀಸ್ ಅಂದರೆ ಈ ಮುಂಚೆ ಅಮೆರಿಕದ ಗ್ರೇಟ್ ಸಿಟಿ ಅಂತ ಕರೀತಾ ಇದ್ರು, ಈಗ ಇಲ್ಲಿಗಲ್ ಏಲಿಯನ್ಸ್ ಅಂದರೆ ಅಕ್ರಮ ವಲಸಿಗರು ಮತ್ತು ಕ್ರಿಮಿನಲ್ಗಳ ಅಡ್ಡೆ ಆಗಿದೆ. ಅಂಥವರನ್ನ ಗಡಿಪಾರು ಮಾಡೋಕೆ ಹೋದರೆ ನಮ್ಮ ಪಡೆಗಳ ಮೇಲೆ ದಾಳಿ ಮಾಡ್ತಿದ್ದಾರೆ. ಕೆಲ ದಂಗೆಕೋರ ಗುಂಪುಗಳು ಗಡಿಪಾರು ಕಾರ್ಯಾಚರಣೆ ನಿಲ್ಲಿಸೋಕೆ ಪ್ರಯತ್ನ ಪಡ್ತಿದ್ದಾರೆ. ಇದಕ್ಕೆಲ್ಲ ಬಗ್ಗಲ್ಲ. ಈ ಕಾನೂನು ಬಾಹಿರ ಗಲಭೆಗಳು ನಮ್ಮ ಸಂಕಲ್ಪವನ್ನ ಮತ್ತಷ್ಟು ಬಲಪಡಿಸುತ್ತೆ. ಅಕ್ರಮ ವಲಸಿಗರನ್ನ ಅಮೆರಿಕದಿಂದ ಹೊರಗೆ ಹಾಕ್ತೀವಿ, ಲಾಸ್ ಏಂಜಲೀಸ್ ಅನ್ನ ಅಕ್ರಮ ವಲಸಿಗರಿಂದ ಮುಕ್ತಗೊಳಿಸ್ತೀವಿ ಅಂತ ಟ್ರಂಪ್ ಆರ್ಭಟಿಸಿದ್ದಾರೆ. ಅಲ್ಲದೆ ಮಾಸ್ಕ್ ಧರಿಸೋ ಪ್ರತಿಭಟನಾಕಾರರನ್ನ ಅರೆಸ್ಟ್ ಮಾಡಿ ಅಂತ ಹೊಸ ಆದೇಶವನ್ನ ಕೂಡ ಕೊಟ್ಟಿದ್ದಾರೆ. ಪ್ರತಿಭಟನೆ ವೇಳೆ ಯಾರು ಮಾಸ್ಕ್ ಧರಿಸಬಾರದು ಅಂತ ಟ್ರಂಪ್ ಭಾನುವಾರವಷ್ಟೇ ಬ್ಯಾನ್ ಹೇರಿದ್ರು. ಐಡೆಂಟಿಟಿ ಸಿಗಲ್ಲ, ದೊಂಬಿ ಮಾಡ್ತಾರ ಆಮೇಲೆ ಅಂತ. ಆದರೆ ನೀನ್ ಯಾರು ಕೇಳೋಕೆ ಅಂತ ಅಲ್ಲಿ ಮಾಸ್ಕ್ ಹಾಕೊಂಡೇ ಪ್ರತಿಭಟನಾಕಾರರು ಬಂದಿದ್ರು. ಅಧ್ಯಕ್ಷನ ಮಾತಿಗೆ ಕೇರ್ ಮಾಡಿರಲಿಲ್ಲ. ಈ ಬೆನ್ನಲ್ಲೇ ಟ್ರಂಪ್ ಹೊಸ ಆದೇಶವನ್ನು ಹೊರಡಿಸಿದ್ದಾರೆ. ಇನ್ನು ಟ್ರಂಪ್ ಆಡಳಿತದ ಈ ಕ್ರಮಕ್ಕೆ ಕ್ಯಾಲಿಫೋರ್ನಿಯಾ ಗವರ್ನರ್ ಗ್ಯಾವಿನ್ ನ್ಯೂಸಮ್ ಕಿಡಿಕಾರಿದ್ದಾರೆ. ಟ್ರಂಪ್ ಲಾಸ್ ಏಂಜಲೀಸ್ನಲ್ಲಿ ನ್ಯಾಷನಲ್ ಗಾರ್ಡ್ಗಳನ್ನು ನಿಯೋಜಿಸಿ ರಾಜ್ಯದ ಅಧಿಕಾರವನ್ನ ದುರ್ಬಲಗೊಳಿಸಿದ್ದಾರೆ. ಇವೆಲ್ಲ ಸರ್ವಾಧಿಕಾರಿ ಕ್ರಮಗಳೇ ಹೊರತು ಅಧ್ಯಕ್ಷೀಯ ಕ್ರಮಗಳಲ್ಲ. ಅಲ್ಲದೆ ಈ ರೀತಿಯ ಘಟನೆಗಳಿಗೆ ಟ್ರಂಪ್ ಆಡಳಿತದ ಬೇಜವಾಬ್ದಾರಿಯುತ ನೀತಿಗಳೇ ಕಾರಣ ಅಂತ ಟೀಕೆ ಮಾಡಿದ್ದಾರೆ. ಅಂದಹಾಗೆ ಈ ಲಾಸ್ ಏಂಜಲೀಸ್ ಭಾಗದಲ್ಲಿ ವಲಸಿಗರು, ಅದರಲ್ಲೂ ಕೂಡ ಮೆಕ್ಸಿಕೋದಿಂದ ಬಂದ ವಲಸಿಗರು, ಅಕ್ರಮ ವಲಸಿಗರು ಜಾಸ್ತಿ ಇದ್ದಾರೆ. ಅಲ್ಲಿನ ಉದ್ಯಮಗಳು, ಇನ್ನಿತರ ಆಯಕಟ್ಟಿನ ಜಾಗದಲ್ಲೇ ಅವರು ಪ್ರಾಬಲ್ಯವನ್ನು ಹೊಂದಿದ್ದಾರೆ. ಕೆಲವೊಂದಷ್ಟು ಏರಿಯಾಗಳನ್ನು ಕಂಟ್ರೋಲಿಗೆ ತಗೊಂಡ್ಬಿಟ್ಟಿದ್ದಾರೆ. ಹೀಗಾಗಿ ಟ್ರಂಪ್ರ ಅಕ್ರಮ ವಲಸಿಗರನ್ನು ಬಂಧಿಸುವ ನಿರ್ಧಾರ ಅಲ್ಲಿ ದೊಡ್ಡ ಕೋಲಾಹಲಕ್ಕೆ ಕಾರಣ ಆಗ್ತಾ ಇದೆ. ಹೀಗಾಗಿ ಶುಕ್ರವಾರದಿಂದ ಇಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಮೆಕ್ಸಿಕೋ ಬಾವುಟಗಳನ್ನು ಕೂಡ ಹಿಡಿದು ಇವರು ಪ್ರತಿಭಟಿಸ್ತಾ ಇದ್ದಾರೆ. ಮೆಕ್ಸಿಕೋ ಬಾವುಟಗಳನ್ನು ಹಿಡಿದು ಈಗ ಅದು ಹಿಂಸಾಚಾರಕ್ಕೆ ತಿರುಗಿದೆ. ಈ ಹಿಂಸಾಚಾರದ ವೇಳೆ ಫೆಡರಲ್ ಅಧಿಕಾರಿಗಳ ಮೇಲೆ ದಾಳಿ ಮಾಡಿದವರ ಮಾಹಿತಿ ಕೊಡಿ ಅಂತ FBI $50,000 ಬಹುಮಾನವನ್ನ ಅನೌನ್ಸ್ ಮಾಡಿದೆ. ಆ ಮಟ್ಟಿಗೆ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ಆ ಮೂಲಕ ಜಗತ್ತಿನಾದ್ಯಂತ ಶಾಂತಿ ದೂತ, ಪೀಸ್ ನೊಬೆಲ್ ಇದೆಯಲ್ಲ, ಅದು ಹುಟ್ಟಿರೋದೇ ನನಗೆ ಕೊಡೋಕ್ಕೋಸ್ಕರ ಅಂತ ಇದ್ದ ಟ್ರಂಪ್ ಈಗ
ಅಲ್ಲಿ ದೊಡ್ಡ ಅಕ್ರಮ ವಲಸಿಗರ ದಂಗೆಯನ್ನ ಫೇಸ್ ಮಾಡ್ತಿದ್ದಾರೆ. ಏನೋ ಭಾರತದೊಂದಿಗೆ ಯುದ್ಧ ಸೋತಿರೋ ಪಾಕಿಸ್ತಾನ ನಾನೇ ಗೆದ್ದಿದ್ದೀನಿ ಅಂತ ಸುಳ್ಳಿನ ಕತೆ ಕಟ್ಟಿತ್ತು. ಸಾಕ್ಷ್ಯ ನೋಡಿ ಅಂತ ಒಂದಷ್ಟು ಸ್ಯಾಟಲೈಟ್ ಚಿತ್ರವನ್ನ ರಿಲೀಸ್ ಮಾಡಿತ್ತು. ಆದ್ರೆ ಅದೆಲ್ಲ ಸುಳ್ಳು ಅನ್ನೋದು ಗೊತ್ತಾಗಿದೆ. ಓವೈಸಿ ಹೇಳಿದ ಹಾಗೆ ಕಾಪಿ ಮಾಡೋಕಾದ್ರೂ ಕೂಡ ತಲೆ ಬೇಕಾಗಿತ್ತು. ಆದರೆ ಪಾಕಿಸ್ತಾನ ಮತ್ತೆ ಜಗತ್ತು ನಗಾಡೋ ರೀತಿ ಫೇಕ್ ಫೋಟೋ ತೋರಿಸಿ ಟ್ರೋಲ್ ಆಗಿದೆ. ಭಾರತದ ಪಂಜಾಬ್ನಲ್ಲಿರುವ ಆದಂಪುರ್ ಏರ್ ಬೇಸ್ನಲ್ಲಿ ಸುಖೋಯ್ 30 MK ಫೈಟರ್ ಜೆಟ್ ಮೇಲೆ ದಾಳಿ ಮಾಡಿದ್ದೀವಿ ಅಂತ ಪಾಕಿಸ್ತಾನ ಹೇಳ್ಕೊಂಡಿತ್ತು. ಹಳೆಯ ಕಾಲದ ಸ್ಯಾಟಲೈಟ್ ಇಮೇಜ್ಗಳನ್ನು ತೋರಿಸಿ ಸಾಬೀತು ಮಾಡೋಕೆ ಪ್ರಯತ್ನ ಪಟ್ಟಿತ್ತು. ಆದರೆ ಇವೆಲ್ಲ ಬರೀ ಸುಳ್ಳು ಅಂತ ಇಂಟರ್ನ್ಯಾಷನಲ್ ರಿಸರ್ಚ್ ಸಂಸ್ಥೆ ಜೆರುಸಲೆಂನ ದಿ ಇಂಟೆಲ್ ಲ್ಯಾಬ್ ಅದರ ಜಿಯೋ ಇಂಟೆಲಿಜೆನ್ಸ್ ರಿಸರ್ಚರ್ ಆಗಿರೋ ಡೇಮಿಯನ್ ಸೈಮನ್ ಅವರು ಪ್ರೂವ್ ಮಾಡಿದ್ದಾರೆ. ಪಾಕಿಸ್ತಾನ ಮುಂದಿಟ್ಟ ಸ್ಯಾಟಲೈಟ್ ಇಮೇಜ್ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಗೂ ಮುನ್ನ ಕ್ಯಾಪ್ಚರ್ ಮಾಡಲಾಗಿತ್ತು. ಇದರಲ್ಲಿರೋದು MiG-29 ಏರ್ಕ್ರಾಫ್ಟ್. ಈ ಏರ್ಕ್ರಾಫ್ಟ್ನ ಟೆಸ್ಟಿಂಗ್ ನಡೆಸೋಕೆ ಇಂಜಿನ್ ಬರ್ನ್ ಆಗಿ ಹೊರಬಂದ ಕಪ್ಪು ಪುಡಿ ಈ ಇಮೇಜ್ನಲ್ಲಿ ಕಾಣಿಸ್ತಿರೋದು. ಯಾವುದೇ ರೀತಿ ಮಿಸೈಲ್ ದಾಳಿಯಿಂದ ಹಾನಿಗೊಳಗಾಗಿರೋ ದೃಶ್ಯ ಅಲ್ಲ ಅಂತ ಪಾಕಿಸ್ತಾನದ ಹೇಳಿಕೆಯನ್ನ ತಳ್ಳಿ ಹಾಕಿದ್ದಾರೆ. ಏನು ಈ ಪಾಕಿಸ್ತಾನ ಗುಜರಾತ್ನ ಭುಜ್ ಏರ್ ಫೀಲ್ಡ್ನಲ್ಲಿದ್ದ S-400 ಸರ್ಫೇಸ್ ಟು ಏರ್ ಮಿಸೈಲ್ ಯೂನಿಟ್ ಅನ್ನ ನಾವು ನಾಶ ಮಾಡಿದ್ವಿ ಅಂತ ಕೂಡ ಸುಳ್ಳು ಹೇಳಿತ್ತು. ಮೊದಲು ಆದಂಪುರ್ ಏರ್ ಬೇಸ್ನಲ್ಲಿ ಅಂತ ಹೇಳಿತ್ತು, ಆಮೇಲೆ ಗುಜರಾತ್ನಲ್ಲಿ ಅಂತ ಕ್ಲೇಮ್ ಮಾಡಿತ್ತು. ಇದರ ಬಗ್ಗೆ ಕೂಡ ಕ್ಲಾರಿಟಿ ಬರ್ತಾ ಇದೆ. ಇದು ಕೂಡ ಸಂಘರ್ಷಕ್ಕೂ ಮೊದಲು ತೆಗೆದ ಇಮೇಜಸ್. ಇಲ್ಲಿ ಕಾಣಿಸ್ತಿರೋ ಡಾರ್ಕ್ ಪ್ಯಾಚ್ ಯಾವುದೇ ದಾಳಿಯಿಂದ ಆಗಿರೋದಲ್ಲ, ಏರ್ ಕ್ರಾಫ್ಟ್ಗಳ ಮೇಂಟೆನೆನ್ಸ್ ವೇಳೆ ಆಗಿರೋ ತೈಲದ ಕಲೆಗಳು ಅಷ್ಟೇ ಅಂತ ಹೇಳಿದ್ದಾರೆ. ಏನೋ ಪಾಕ್ನ ಬೇಹುಗಾರಿಕಾ ಸಂಸ್ಥೆ ISIನ ಉಗ್ರಮುಖ ಈಗ ಬಯಲಾಗಿದೆ. ಭಾರತದ ಗಡಿಯಲ್ಲಿ ISI ಕಳ್ಳಾಟ ನಡೆಸ್ತಾ ಇದೆ ಅಂತ ಇಂಟೆಲಿಜೆನ್ಸ್ ಬ್ಯೂರೋ ಕೇಂದ್ರ ಸರ್ಕಾರಕ್ಕೆ ಅಲರ್ಟ್ ಜಾರಿ ಮಾಡಿದೆ. ISI ಡ್ರೋನ್ ಟೆಕ್ನಾಲಜಿ ಮೂಲಕ ಜಮ್ಮು ಕಾಶ್ಮೀರಕ್ಕೆ ಉಗ್ರಗಾಮಿಗಳನ್ನು ಒಳನುಸುಳಿಸೋಕೆ LOC ಗಡಿಯುದ್ದಕ್ಕೂ ತನ್ನ ಪ್ರಯತ್ನವನ್ನು ತೀವ್ರಗೊಳಿಸಿದೆ. ಈ ಡ್ರೋನ್ಗಳನ್ನು ನಿಖರವಾಗಿ ಕಣ್ಗಾವಲು ನಡೆಸಿ ಡ್ರೋನ್ಗಳ ಮೂಲಕ ಕಣ್ಣಿಟ್ಟು ರಿಯಲ್ ಟೈಮ್ ಅಸೆಸ್ಮೆಂಟ್ಗಾಗಿ ಯೂಸ್ ಮಾಡಲಾಗ್ತಿದೆ. ಯಾವಾಗ ಕೆಳಗಡೆಯಿಂದ ಉಗ್ರರನ್ನ ನುಗ್ಗಿಸ್ಬೇಕು ಅಂತ ಮೇಲೆ ಡ್ರೋನ್ ಬಿಟ್ಟು ಚೆಕ್ ಮಾಡ್ತಿದ್ದಾರೆ ಎಲ್ಲ ಹೇಗಿದೆ ಸಿಚುವೇಶನ್ ಅಂತ. ಗಸ್ತು ತಿರುಗೋ ಜಾಗಗಳು ಯಾವುದು, ಎಲ್ಲೆಲ್ಲಿ ಭದ್ರತೆ ಕಮ್ಮಿ ಇದೆ ಅಂತೆಲ್ಲ ಚೆಕ್ ಮಾಡ್ತಿದ್ದಾರೆ. ಉಗ್ರರು ಸೇನೆ ಕೈಯಲ್ಲಿ ಸಿಕ್ಕಾಕೊಳ್ಳದೆ ನುಸುಳಿಸೋಕೆ ISI ಪ್ರಯತ್ನ ನಡೆಸ್ತಾ ಇದೆ ತುಂಬಾ ತೀವ್ರವಾಗಿ ಅಂತ ಇಂಟೆಲಿಜೆನ್ಸ್ ರಿಪೋರ್ಟ್ ಹೇಳ್ತಾ ಇದೆ. LOC ಗಡಿಯುದ್ದಕ್ಕೂ ಉಗ್ರರ ಮೂವ್ಮೆಂಟ್ ಮಾಹಿತಿಯನ್ನು ಕೂಡ ಇಂಟೆಲಿಜೆನ್ಸ್ ಬ್ಯೂರೋ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದೆ. ಮೇ 14ನೇ ತಾರೀಕು ಆಪರೇಷನ್ ಸಿಂಧೂರ್ ಆದ ಒಂದು ವಾರದ ನಂತರ ಪಾಕ್ನ ISI ಲಷ್ಕರ್ ಉಗ್ರ ಸಂಘಟನೆಯ ಕಮಾಂಡರ್ಗಳೊಂದಿಗೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಮೀಟಿಂಗ್ ನಡೆಸಿತ್ತು. ಇದೇ ಮೀಟಿಂಗ್ನಲ್ಲಿ ಟ್ರೈನಿಂಗ್ ಕ್ಯಾಂಪ್ಗಳನ್ನು ರೀಲೊಕೇಟ್ ಮಾಡೋದು ಮತ್ತು POK ಒಳಗೆ ಲಾಂಚ್ ಪ್ಯಾಡ್ಗಳನ್ನು ರೆಡಿ ಮಾಡೋದು ಮತ್ತು ಅಂಡರ್ ಗ್ರೌಂಡ್ ಬಂಕರ್ಗಳನ್ನು ತಯಾರಿಸುವ ಬಗ್ಗೆ ಕೂಡ ಚರ್ಚೆ ನಡೆದಿತ್ತು ಅಂತ ಹೇಳಲಾಗಿದೆ. ಅಲ್ಲದೆ ಭಾರತದ ಸಂಭಾವ್ಯ ಡ್ರೋನ್ ದಾಳಿಗೆ ಪ್ರತಿಕ್ರಿಯೆ ಕೊಡೋಕೆ ISI ಉಗ್ರ ಸಂಘಟನೆಗಳಿಗೆ ಗಡಿ ಪ್ರದೇಶದಲ್ಲಿನ ನಾಗರಿಕರಿಗೆ ಶಸ್ತ್ರಾಸ್ತ್ರ ಕೊಟ್ಟು ತರಬೇತಿ ಕೊಡುವಂತೆ ಸೂಚಿಸಿತ್ತು ಮತ್ತು ಮುಂದಿನ ದಿನಗಳಲ್ಲಿ ಭಾರತೀಯ ಭದ್ರತಾ ಪಡೆಗಳ ಮೇಲೆ ದಾಳಿ ನಡೆಸೋಕೆ ಮತ್ತು ಕಾಶ್ಮೀರದಲ್ಲಿರೋ ಸ್ಲೀಪರ್ ಸೆಲ್ ನೆಟ್ವರ್ಕ್ಗಳನ್ನು ಆಕ್ಟಿವ್ ಮಾಡೋ ಕುರಿತು ಕೂಡ ISI ಮತ್ತು ಭಯೋತ್ಪಾದಕ ಸಂಘಟನೆಗಳು ಡಿಸ್ಕಸ್ ಮಾಡಿವೆ ಅಂತ ಇಂಟೆಲಿಜೆನ್ಸ್ ಬ್ಯೂರೋ ತನ್ನ ಸ್ಫೋಟಕ ರಿಪೋರ್ಟ್ನಲ್ಲಿ ಎಚ್ಚರಿಕೆ ಕೊಟ್ಟಿದೆ ಸರ್ಕಾರಕ್ಕೆ. ಏನೋ ಭಾರತೀಯ ವಾಯುಪಡೆಗೆ ಮತ್ತಷ್ಟು ಬಲ ಕೊಡೋ ನಿಟ್ಟಿನಲ್ಲಿ ರಕ್ಷಣಾ ಇಲಾಖೆ ದೊಡ್ಡ ಹೆಜ್ಜೆ ಇಟ್ಟಿದೆ. 3 ಅತ್ಯಾಧುನಿಕ ಸ್ಪೈ ಪ್ಲೇನ್ ಖರೀದಿಗೆ ಪ್ಲಾನ್ ಮಾಡ್ತಾ ಇದೆ. ಇಂಟೆಲಿಜೆನ್ಸ್, ಸರ್ವೆಲೆನ್ಸ್, ಟಾರ್ಗೆಟ್ ಅಕ್ವಿಸಿಷನ್ ಅಂಡ್ ರೆಕನಸೆನ್ಸ್ ಐಸ್ಟಾರ್ ಈ ಮಾದರಿಯ ಸ್ಪೈ ಪ್ಲೇನ್ಗಳ ಖರೀದಿಗೆ ತಯಾರಿ ನಡೆಸಲಾಗ್ತಾ ಇದೆ. ಇದಕ್ಕೆ ಸುಮಾರು 10,000 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಜೂನ್ ಕೊನೆಯ ವಾರದಲ್ಲಿ ರಕ್ಷಣಾ ಇಲಾಖೆಯ ಹೈ ಲೆವೆಲ್ ಮೀಟಿಂಗ್ನಲ್ಲಿ ಈ ಸ್ಪೈ ಪ್ಲೇನ್ ಖರೀದಿಗೆ ಅಂತಿಮ ಒಪ್ಪಿಗೆ ಸಿಗುತ್ತೆ ಅಂತ ಮಾಹಿತಿ ಸಿಗ್ತಾ ಇದೆ. ಅಂದಹಾಗೆ ಸ್ಪೈ ಪ್ಲೇನ್ಗಳು ಶತ್ರುಗಳ ಗ್ರೌಂಡ್ ಟಾರ್ಗೆಟ್ಸ್ ಅಂದರೆ ವಿಶೇಷವಾಗಿ ರೆಡಾರ್ ಸ್ಟೇಷನ್ಸ್, ಏರ್ ಡಿಫೆನ್ಸ್ ಯೂನಿಟ್ಸ್ ಮತ್ತು ಮೊಬೈಲ್ ಆಬ್ಜೆಕ್ಟ್ಸ್ ಮೇಲೆ ನಿಖರವಾಗಿ ದಾಳಿ ಮಾಡೋಕೆ ಎಲ್ಲ ಬೇಕಾಗಿರೋ ಡೇಟಾವನ್ನು ತೆಗೆದುಕೊಡ್ತವೆ. ಈ ಐಸ್ಟಾರ್ ಹೊಸ ಯೋಜನೆಯ ನೇತೃತ್ವವನ್ನು ಭಾರತದ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ DRDO ವಹಿಸಬಹುದು ಅಂತ ಹೇಳ್ತಿದ್ದಾರೆ. 3 ಸ್ಪೈ ಏರ್ಕ್ರಾಫ್ಟ್ಗಳನ್ನು ಓಪನ್ ಬಿಡ್ಡಿಂಗ್ ಪ್ರಕ್ರಿಯೆ ಮೂಲಕ ಖರೀದಿ ಮಾಡಲಾಗುತ್ತೆ. ಜಾಗತಿಕ ಕಂಪನಿಗಳಾದ ಬೋಯಿಂಗ್ ಮತ್ತು ಬೊಂಬಾರ್ಡಿಯರ್ ಕಂಪನಿಗಳು ಏರ್ಕ್ರಾಫ್ಟ್ಗಳನ್ನು ಸಪ್ಲೈ ಮಾಡೋ ಸಾಧ್ಯತೆ ಇದೆ. ಆದರೆ ಏರ್ಕ್ರಾಫ್ಟ್ಗಳ ಸರ್ವೆಲೆನ್ಸ್ ಮತ್ತು ಟಾರ್ಗೆಟಿಂಗ್ ಎಕ್ವಿಪ್ಮೆಂಟ್ಗಳನ್ನು ಮಾತ್ರ DRDOನ ಸೆಂಟರ್ ಫಾರ್ ಏರ್ಬೋರ್ನ್ ಸಿಸ್ಟಮ್ಸ್ CABS ಡೆವಲಪ್ ಮಾಡಿಕೊಡುತ್ತೆ. ಅದನ್ನ ಮೇಲೆ ಈ ಖಾಲಿ ಪ್ಲೇನ್ಗಳಿಗೆ ಇಂಟಿಗ್ರೇಟ್ ಮಾಡಲಾಗುತ್ತೆ. ಈ ಐಸ್ಟಾರ್ ಈ ಟೆಕ್ನಾಲಜಿ ಅಮೆರಿಕ, ಬ್ರಿಟನ್ ಮತ್ತು ಇಸ್ರೇಲ್, ಫ್ರಾನ್ಸ್ ಸೇರಿ ಕೆಲವು ಬೆರಳೆಣಿಕೆಯಷ್ಟು ರಾಷ್ಟ್ರಗಳ ಬಳಿ ಮಾತ್ರ ಇದೆ. ಇದನ್ನ ಭಾರತ ಕೂಡ ಅಕ್ವೈರ್ ಮಾಡ್ಕೊಳ್ಳೋಕೆ ಈಗ ಹೆಜ್ಜೆ ಇಡ್ತಾ ಇದೆ. ಚೈನಾ ರಷ್ಯಾ ಸಂಬಂಧದ ಕುರಿತಂತೆ ಸ್ಫೋಟಕ ವಿಚಾರ ಬಯಲಾಗಿದೆ. ಚೀನಾವನ್ನ ರಷ್ಯಾ ತನ್ನ ಶತ್ರು ಅಂತ ಪರಿಗಣಿಸುತ್ತೆ ಅಂತ ವರದಿಯಾಗಿದೆ. ಲೀಕ್ ಆಗಿರೋ ರಷ್ಯಾದ ಫೆಡರಲ್ ಸೆಕ್ಯೂರಿಟಿ ಸರ್ವಿಸ್ FSB ಇಂಟರ್ನಲ್ ಡಾಕ್ಯುಮೆಂಟ್ ನಲ್ಲಿ ರಷ್ಯಾ ಚೈನಾವನ್ನ ಶತ್ರು ಅಂತ ಪರಿಗಣಿಸ್ತಾ ಇದೆ ಅಂತ ಉಲ್ಲೇಖ ಮಾಡಲಾಗಿದೆ. ರಷ್ಯಾದ ರಾಷ್ಟ್ರೀಯ ಭದ್ರತೆಗೆ ಚೀನಾದಿಂದ ದೊಡ್ಡ ಅಪಾಯ ಇದೆ.
ರಷ್ಯಾ ಮೇಲೆ ಚೀನಾ ಬೇಹುಗಾರಿಕೆ ನಡೆಸ್ತಾ ಇದೆ. ರಷ್ಯಾದ ಮಿಲಿಟರಿ ಮೇಲೆ ಬೇಹುಗಾರಿಕೆ ನಡೆಸೋಕೆ, ಅವರ ಟೆಕ್ನಾಲಜಿಯನ್ನು ಕದಿಯೋಕೆ, ರಷ್ಯಾದ ಎಕ್ಸ್ಪರ್ಟ್ಗಳನ್ನ ತಮ್ಮ ಕೆಲಸಕ್ಕೆ ನೇಮಿಸಿಕೊಳ್ಳೋಕೆ ಸಿಕ್ಕಾಪಟ್ಟೆ ಪ್ರಯತ್ನ ನಡೆಸ್ತಾ ಇದೆ. ಅದಕ್ಕಾಗಿ ಚೀನಾ ರಷ್ಯಾದ ವಿಜ್ಞಾನಿಗಳು ಯುಕ್ರೇನ್ ಮೇಲಿನ ರಷ್ಯಾದ ಸೇನಾ ಕ್ರಮಗಳು, ಇದರ ಯೋಜನೆಗಳ ಕುರಿತು ಗೌಪ್ಯವಾಗಿ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಅಂತ ಡಾಕ್ಯುಮೆಂಟ್ ಹೇಳಿದೆ. ಇದರ ಬಗ್ಗೆ ರಷ್ಯಾ ಸರ್ಕಾರ ಅಧಿಕೃತವಾಗಿ ಏನು ಹೇಳಿಲ್ಲ. ಆದ್ರೆ ನ್ಯೂಯಾರ್ಕ್ ಟೈಮ್ಸ್ ಇದರ ಬಗ್ಗೆ ಅಮೆರಿಕದವರಿಗೆ ಸಿಕ್ಕಿದ್ದೇ ಚಾನ್ಸ್ ಅಂತ ಡಿಟೇಲ್ ಆಗಿ ರಿಪೋರ್ಟ್ ಮಾಡಿದ್ದಾರೆ. ರಷ್ಯಾದ ಇಂಟೆಲಿಜೆನ್ಸ್ ಮೂಲಗಳಿಂದ ಈ ಮಾಹಿತಿ ಸಿಕ್ಕಿದೆ ಅಂತ ಹೇಳಿಕೊಂಡಿದ್ದಾರೆ. ಆದ್ರೆ ಇದರ ಅಥೆಂಟಿಸಿಟಿಯನ್ನ ರಷ್ಯಾ ನಮ್ದು ಈ ತರ ಲೀಕ್ ಆಗಿದೆ ಅಂತ ಹೇಳಲಿಲ್ಲ. ಅದಕ್ಕೆ ಅದನ್ನ ಅಥೆಂಟಿಸಿಟಿಯನ್ನು ಪ್ರೂವ್ ಮಾಡೋ ವಿಧಾನ ಕೂಡ ಇಲ್ಲ. ಡೆಫಿನೆಟ್ಲಿ ಇದು ಅವರದೇ ಆಗಿದ್ರು ಕೂಡ ರಷ್ಯಾದವರು ಇಲ್ಲ ಅಂತ ಹೇಳ್ತಾರೆ, ಅಮೆರಿಕನ್ಸ್ ಇಲ್ಲ ಹೌದು ಅಂತ ಹೇಳ್ತಾರೆ. ಸೊ ನೋಡಬೇಕು ಇದರ ಅಥೆಂಟಿಸಿಟಿ ಬಗ್ಗೆ ಏನಾಗುತ್ತೆ ಅಂತ. ಅದನ್ನ ಗಮನಕ್ಕಿರಲಿ, ರಷ್ಯಾ ಚೀನಾ ನಡುವೆ ಈ ಮುಂಚೆ ಸಣ್ಣ ಪುಟ್ಟ ಯುದ್ಧ ಆಗಿದ್ದು ನಿಜ, ಗಡಿ ಯುದ್ಧ. ಆದರೆ ಇತ್ತೀಚೆಗೆ ಇವರಿಬ್ಬರ ಸಂಬಂಧ ತುಂಬಾ ಚೆನ್ನಾಗಿದೆ ಮೇಲ್ನೋಟಕ್ಕೆ. ಹೀಗಾಗಿ ಈ ಸಂಬಂಧ ಕೆಡವೋಕೆ ಅಮೆರಿಕ ಏನಾದರೂ ಕೂಡ ಕಿತಾಪತಿ ಮಾಡಿದ್ಯಾನೋ ಅನುಮಾನ ಮೂಡೋದು ಕೂಡ ಸಹಜ. ಏನೋ ಬಾಂಗ್ಲಾದ ಮಧ್ಯಂತರ ಸರ್ಕಾರದ ಮುಖ್ಯಸ್ಥ ಮಹಮ್ಮದ್ ಯೂನಸ್ಗೆ ಪಿಎಂ ಮೋದಿ ಪತ್ರ ಬರೆದಿದ್ರು ಅಂತ ಗೊತ್ತಾಗಿದೆ. ಜೂನ್ 4ನೇ ತಾರೀಕು ಬಾಂಗ್ಲಾ ಜನರಿಗೆ ಬಕ್ರೀದ್ ಶುಭಾಶಯ ತಿಳಿಸೋಕೆ ಪತ್ರ ಬರೆದಿದ್ದು, ಅದರಲ್ಲಿ ಭಾರತದ ಪರವಾಗಿ ನಾನು ಬಾಂಗ್ಲಾ ಜನರಿಗೆ ಬಕ್ರೀದ್ ಶುಭಾಶಯ ಕೋರ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಪತ್ರ ಸ್ವೀಕರಿಸಿರೋ ಯೂನಸ್ ಮೋದಿಗೆ ಧನ್ಯವಾದ ಹೇಳಿದ್ದಾರೆ. ಜೂನ್ 6ಕ್ಕೆ ಪಿಎಂ ಮೋದಿಗೆ ಪತ್ರ ಬರೆದು ಭಾರತದ ಜನತೆಗೆ ಬಕ್ರೀದ್ ಹಬ್ಬಕ್ಕೆ ಅವರು ಕೂಡ ಶುಭ ಕೋರಿದ್ದಾರೆ. ಪರಸ್ಪರ ಗೌರವ ಕೊಟ್ಟು ಜನರ ಒಳಿತಿಗಾಗಿ ಉಭಯ ರಾಷ್ಟ್ರಗಳು ಒಟ್ಟಾಗಿ ಕೆಲಸ ಮಾಡೋದು ಮುಂದುವರಿಸ್ತಾರೆ ಅನ್ನೋ ನಂಬಿಕೆ ಇದೆ ಅಂತ ಹೇಳಿದ್ದಾರೆ. ಏನೋ ಪಾಕ್ನ ಐರನ್ ಬ್ರದರ್ ಚೈನಾ ಪಾಕಿಸ್ತಾನಕ್ಕೆ ದೊಡ್ಡ ಆಫರ್ ಕೊಡೋಕೆ ಸಜ್ಜಾಗಿದೆ ಅನ್ನೋ ಸುದ್ದಿ ಇದೆ. ಪಾಕಿಸ್ತಾನಕ್ಕೆ ಸುಮಾರು 30 J-35A ಸ್ಟೆಲ್ತ್ ಫೈಟರ್ ಜೆಟ್ಗಳನ್ನ ಹಾಫ್ ರೇಟಲ್ಲಿ ಕೊಡೋಕೆ ಮುಂದಾಗಿದೆ ಅಂತ ಚೀನಾದ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ರಿಪೋರ್ಟ್ ಆಗ್ತಾ ಇದೆ. ಇದೇ ವರ್ಷದ ಆಗಸ್ಟ್ ತಿಂಗಳಲ್ಲಿ ಈ ಫೈಟರ್ ಜೆಟ್ಗಳ ಡೆಲಿವರಿ ಶುರುವಾಗಬಹುದು ಅಂತ ಹೇಳಲಾಗ್ತಿದೆ. ಒಂದು ವೇಳೆ ಇದೇನಾದರೂ ನಿಜ ಆದರೆ ಇದೇ ಮೊದಲ ಬಾರಿಗೆ ಚೀನಾದ 5ನೇ ತಲೆಮಾರಿನ ಫೈಟರ್ ಜೆಟ್ಗಳು ಪಾಕಿಸ್ತಾನಕ್ಕೆ ಹಾರಲಿವೆ. ಈ ನಿರ್ಧಾರಕ್ಕೆ ಚೀನಾದಲ್ಲೇ ವಿರೋಧ ವ್ಯಕ್ತವಾಗಿದೆ. ಸದ್ಯ ಈ J-35A ಅಥವಾ FC-31 ಫೈಟರ್ ಜೆಟ್ ಅನ್ನ ಇನ್ನು ಚೀನಾದಲ್ಲೇ ಟೆಸ್ಟಿಂಗ್ ನಡೆಸಲಾಗ್ತಾ ಇದೆ. ಅಧಿಕೃತವಾಗಿ ಚೀನಾ ವಾಯುಪಡೆಗೂ ಸೇರಿಲ್ಲ. ಹೀಗಿರುವಾಗ ಪಾಕಿಸ್ತಾನಕ್ಕೆ ಇವಾಗ ಯಾಕೆ ಹಾಫ್ ರೇಟಲ್ಲಿ ಕೊಡ್ತಾ ಇದ್ದೀರಾ ಅಂತ ಟ್ರೋಲ್ ಮಾಡಲಾಗ್ತಾ ಇದೆ. ಚೀನಾದ ಒಳಗೆ ಅಲ್ಲಿನ ಜನರು ಪ್ರಶ್ನೆ ಕೇಳಿದ್ದಾರೆ. ಏನೋ ಭಾರತದ ಆಮ್ಕಾ ಯೋಜನೆಗೆ ಅಂದ್ರೆ ಅಡ್ವಾನ್ಸ್ಡ್ ಮೀಡಿಯಂ ಕಾಂಬ್ಯಾಟ್ ಏರ್ ಕ್ರಾಫ್ಟ್ ಯೋಜನೆಗೆ ಎಂಜಿನ್ ಸಪ್ಲೈ ಮಾಡೋಕೆ GE ಕಂಪನಿ ಆಸಕ್ತಿ ತೋರಿಸ್ತಾ ಇದೆ. ಈಗ ಆಮ್ಕಾ ಪ್ರಾಜೆಕ್ಟ್ ನಲ್ಲಿ ನಮ್ಮ ಕಂಪನಿಗೆ ಬಲವಾದ ಆಸಕ್ತಿ ಇದೆ ಅಂತ GE ಕಂಪನಿಯ CEO ಲ್ಯಾರಿ ಕಲ್ಪ್ ಹೇಳಿದ್ದಾರೆ. ನಾಗರಿಕ ಮತ್ತು ರಕ್ಷಣಾ ಏರೋಸ್ಪೇಸ್ ವಿಭಾಗದಲ್ಲಿ ಭಾರತ ಪ್ರಮುಖ ಮಾರ್ಕೆಟ್ ಆಗಿದೆ, ನಮಗೆ ಇದರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ದಾರೆ. ಆದ್ರೆ ಇವ್ರಿಗೆ ಕೊಡೋಕೆ ಭಾರತಕ್ಕೆ ಇಂಟ್ರೆಸ್ಟ್ ಇದೆಯಾ ಅನ್ನೋದು ಇಲ್ಲಿ ಚರ್ಚೆ ಆಗಬೇಕಾಗಿರೋ ವಿಚಾರ. ಯಾಕಂದ್ರೆ ತೇಜಸ್ ಯುದ್ಧ ವಿಮಾನಗಳಿಗೂ ಕೂಡ ಇದೇ GE ಕಂಪನಿ ಎಂಜಿನ್ ನ ಪೂರೈಕೆ ಮಾಡಬೇಕು. ಆದರೆ ಒಪ್ಪಂದ ಆಗಿ ಬರೋಬ್ಬರಿ 2 ವರ್ಷದ ವಿಳಂಬದ ನಂತರ ಇದೇ ಮಾರ್ಚ್ ನಲ್ಲಿ ಮೊದಲ F404 ಎಂಜಿನ್ HALಗೆ ಡೆಲಿವರಿ ಮಾಡಿತ್ತು. ಒಂದನ್ನ ಈಗ ಆಮ್ಕಾ ಪ್ರಾಜೆಕ್ಟ್ಗೂ ಕೂಡ ನಾವೇ ಎಂಜಿನ್ ಕೊಡ್ತೀವಿ ಅಂತ ಹೇಳಿ ಉತ್ಸಾಹವನ್ನ ತೋರುತ್ತಿದ್ದಾರೆ ಅಂತ ರಿಪೋರ್ಟ್. ಇಸ್ರೇಲ್ನ ನೌಕಾಪಡೆ ಕಮಾಂಡೋಗಳು ಗಾಜಾ ಪಟ್ಟಿ ಸಮೀಪ ಅಂತಾರಾಷ್ಟ್ರೀಯ ಜಲಪ್ರದೇಶದಲ್ಲಿ ಮೆಡಲಿನ್ ಅನ್ನೋ ಯಾಟ್ನ ವಶಕ್ಕೆ ಪಡೆದಿದ್ದಾರೆ. ಈ ನೌಕೆ ಬ್ರಿಟಿಷ್ ಫ್ಲಾಗ್ ಹೊಂದಿತ್ತು. ಇದರಲ್ಲಿ ಹವಾಮಾನ ಕಾರ್ಯಕರ್ತೆ ಗ್ರೇಟಾ ಥನ್ಬರ್ಗ್, ಯುರೋಪಿಯನ್ ಪಾರ್ಲಿಮೆಂಟ್ ಮೆಂಬರ್ ರಿಮಾ ಹಸನ್ ಇದ್ರು. ಈ ಯಾಟ್ನ ಪ್ಯಾಲೆಸ್ತೈನ್ ಪರವಾದ ಫ್ರೀಡಮ್ ಫ್ಲೋಟಿಲಾ ಕೋಯಲೇಷನ್ ಆಪರೇಟ್ ಮಾಡ್ತಾ ಇತ್ತು. ರೀಮಾ ಒಂದು ಇಮೇಜ್ ನ ಶೇರ್ ಮಾಡಿದ್ದು, ಇದರಲ್ಲಿ ನೌಕೆಯಲ್ಲಿದ್ದವರು ಜಾಕೆಟ್ ಹಾಕೊಂಡು ಕೈ ಮೇಲೆತ್ತಿ ಕುಳಿತಿರುವುದು ಕಾಣಿಸಿದೆ. ಏನೋ ಈ ನೌಕೆಯಲ್ಲಿದ್ದ FFC ಸಿಬ್ಬಂದಿಗಳನ್ನ ಇಸ್ರೇಲ್ ಬಂಧಿಸಿದೆ ಅಂತ ರೀಮಾ ಹಸನ್ ಹೇಳಿದ್ದಾರೆ. ಈ ಯಾಟ್ನಲ್ಲಿ ಮಾನವೀಯ ನೆರವನ್ನ ಸಾಗಿಸಲಾಗ್ತಾ ಇತ್ತು ಅಂತ FFC ಹೇಳಿದೆ. ಆದರೆ ಈ ಮೆಡಲಿನ್ ಸೆಲೆಬ್ರಿಟಿಗಳ ಸೆಲ್ಫಿ ಯಾಟ್ ಅಂತ ಇಸ್ರೇಲ್ ವಿದೇಶಾಂಗ ಸಚಿವಾಲಯ ಹೇಳಿದೆ. ಪ್ರಚಾರ ಪಡೆಯೋಕೆ ಇವರು ಹೀಗೆ ಮಾಡ್ತಿದ್ದಾರೆ. ಇವನ್ನೆಲ್ಲ ಶೀಘ್ರದಲ್ಲಿ ಅವರವ್ರ ರಾಷ್ಟ್ರಕ್ಕೆ ವಾಪಸ್ ಕಳಿಸ್ತೀವಿ ಅಂತ ಇಸ್ರೇಲ್ ಹೇಳಿದೆ. ಅಲ್ಲದೆ ಗಾಜಾಗೆ ಮಾನವೀಯ ನೆರವನ್ನ ತಲುಪಿಸೋಕೆ ಅದರದೇ ಆದ ಮಾರ್ಗಗಳಿವೆ. ಈ ಯಾಟ್ನಲ್ಲಿದ್ದವರು ಮಾಡ್ತಿರೋದು ಒಂದು ಪಬ್ಲಿಸಿಟಿ ಸ್ಟಂಟ್ ಹೊರತು ಸಹಾಯ ಅಲ್ಲ. ಇವ್ರ ಬಳಿ ಕೇವಲ 45 kgಗಿಂತಲೂ ಅಂದರೆ 100 ಪೌಂಡ್ಗಿಂತಲೂ ಕಮ್ಮಿ ಸಾಮಗ್ರಿ ಇತ್ತು. ಇದು ಗಾಜಾ ಜನರಿಗೆ ಎಲ್ಲೆಲ್ಲಿಗೂ ಸಾಕಾಗಲ್ಲ. ಇವರು ತಿನ್ನದೆ ಉಳಿಸಿದ ಈ ಚೂರು ನೆರವನ್ನ ನಾವೇ ಗಾಜಾಗೆ ತಲುಪಿಸ್ತೀವಿ ಅಂತ ಇಸ್ರೇಲ್ ಹೇಳಿದೆ. ಏನೋ ಗಾಜಾಗೆ ನೆರವನ್ನ ತರೋದ್ರ ಜೊತೆಗೆ ಮದ್ದುಗುಂಡುಗಳನ್ನ ತರಬಹುದು. ಹೀಗಾಗಿ ಪ್ರತಿಯೊಂದು ಹಡಗನ್ನ ಕೂಡ ಚೆಕ್ ಮಾಡಬೇಕಾಗುತ್ತೆ ನಾವು. ಸೆಲೆಬ್ರಿಟಿಗಳಿಗಾಗಿ ಯಾವುದೇ ವಿಶೇಷ ಸೌಲಭ್ಯ ಕೊಡಲ್ಲ ಅಂತ ಇಸ್ರೇಲ್ ಹೇಳಿದೆ. ಇನ್ನೊಂದ್ ಕಡೆ ಇತ್ತೀಚೆಗೆ ಹಮಸ್ ಲೀಡರ್ ಆಗಿದ್ದ ಯಾಹ್ಯಾ ಸಿನ್ವರ್ನ ಸಹೋದರ ಮಹಮ್ಮದ್ ಸಿನ್ವರ್ನ ಹೊಡೆದು ಹಾಕಿರೋದಾಗಿ ಇಸ್ರೇಲ್ ಹೇಳಿತ್ತು. ಇದೀಗ ಇದನ್ನ ಮೃತದೇಹ ಗಾಜಾದಲ್ಲಿ ಯುರೋಪಿಯನ್ ಆಸ್ಪತ್ರೆ ಕೆಳಗಿರೋ ಟನಲ್ ನಲ್ಲಿ ಸಿಕ್ಕಿದೆ ಅಂತ ಇಸ್ರೇಲ್ ಕನ್ಫರ್ಮ್ ಮಾಡಿದೆ.
ಇಸ್ರೇಲ್ ಮೇ 13ನೇ ತಾರೀಕು ನಡೆಸಿದ ಸ್ಟ್ರೈಕ್ ನಲ್ಲಿ ಈ ಮೊಹಮ್ಮದ್ ಸಿನ್ವರ್ ಪ್ರಾಣ ಕಳ್ಕೊಂಡಿದ್ದ. ಇದೀಗ ಈತನ ದೇಹ ಸಿಕ್ಕಿದೆ ಅಂತ IDF ಕನ್ಫರ್ಮ್ ಮಾಡಿದೆ. ಪ್ಯಾರಿಸ್ ನಲ್ಲಿ ನಡೆದ ರೋಲ್ಯಾಂಡ್ ಗ್ಯಾರೋಸ್ ಟೆನ್ನಿಸ್ ಟೂರ್ನಮೆಂಟ್ ನ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಸ್ಪೇನ್ ನ ಕಾರ್ಲೋಸ್ ಆಲ್ಕರಾಜ್ ಜಾನಿಕ್ ಸಿನ್ನರ್ ವಿರುದ್ಧ ಭಯಂಕರ ರೋಚಕ ಹಣಾಹಣಿಯಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ. 5 ಗಂಟೆ 29 ನಿಮಿಷ ನಡೆದಂತ ಈ ಮ್ಯಾಚ್ ನಲ್ಲಿ ವಿಶ್ವದ ನಂಬರ್ 1 ಟೆನ್ನಿಸ್ ಆಟಗಾರ, ಇಟಲಿಯ ಆಟಗಾರ ಜಾನಿಕ್ ಸಿನ್ನರ್ನನ್ನ ಆಲ್ಕರಾಜ್ ಸೋಲಿಸಿದ್ದಾರೆ. ಹಾಗೆ ರೋಲ್ಯಾಂಡ್ ಗ್ಯಾರೋಸ್ ಟೆನ್ನಿಸ್ ಟೂರ್ನಮೆಂಟ್ನಲ್ಲಿ ಇದುವರೆಗೆ ನಡೆದ ಫೈನಲ್ ಮ್ಯಾಚ್ಗಳಲ್ಲಿ ಈ ಬಾರಿಯ ಮ್ಯಾಚ್ ಅತ್ಯಂತ ಸುದೀರ್ಘವಾಗಿ ನಡೆದಿದೆ. ಜಾಗತಿಕವಾಗಿ ಬಹಳ ಚರ್ಚೆ ನಡೀತಾ ಇದೆ ಈ ಮ್ಯಾಚ್ ಬಗ್ಗೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.